ಒಂದು ಕೋಲು, ಎರಡನೇದು ಚಪ್ಪಲಿ. ಅವನ ಹತ್ರ ಇದ್ದಿದ್ದು ಎರಡೇ ವಸ್ತುಗಳು, ಕೋಲು ಮತ್ತು ಚಪ್ಪಲಿ. ದೇವರು ಮೋಶೆ ಹತ್ರ ಮಾತನಾಡಲಿಕ್ಕೆ ಮೊದಲನೇದಾಗಿ ಬಂದಾಗ ದೇವ್ರು ಹೇಳ್ತಾನೆ, ನೀನು ಚಪ್ಪಲಿಯನ್ನು ಪಕ್ಕಕ್ಕೆ ಬಿಡು, ಯಾಕಂದರೆ ನೀನು ನಿಂತ್ಕೊಂಡಿರುವಂಥ ಸ್ಥಳ ಪರಿಶುದ್ಧವಾಗಿರುವಂಥದ್ದು. ಮೋಶೆಗೆ ದೇವರು ಚಪ್ಪಲಿಯನ್ನು ಪಕ್ಕಕ್ಕೆ ಬಿಡಿಸಿ ಮೋಶೆ ಜೊತೆಯಲ್ಲಿ ದೇವರು ಬೆಂಕಿಯಲ್ಲಿ ಮಾತಾಡಿ ದೇವರು ಮೋಶೆಗೆ ಹೇಳ್ತಾರೆ, ನೀನು ಐಗುಪ್ತ ದೇಶಕ್ಕೆ ವಾಪಸ್ ಹೋಗಬೇಕು. ಐಗುಪ್ತ ದೇಶಕ್ಕೆ ವಾಪಸ್ ಹೋಗಿ ಅಲ್ಲಿರುವಂಥ ನನ್ನ ಜನರನ್ನು ನೀನು ವಾಪಸ್ ಕರ್ಕೊಬರಬೇಕು. ಮೋಶೆ ಹೇಳ್ತಾನೆ, ಸ್ವಾಮಿ ನಾನು ಹೆಂಗೋಗಲಿ, ಅಲ್ಲಿರುವಂಥವ್ರು ನನ್ನನ್ನು ಏನೇನೋ ಪ್ರಶ್ನೆ ಮಾಡ್ತಾರೆ ಅಂತೇಳಿ ಅನೇಕ ಪ್ರಶ್ನೆಗಳನ್ನು ಆತನು ಕೇಳ್ತಾನೆ ದೇವರಿಗೆ. ಆದರೆ ಈ 4ನೇ ಅಧ್ಯಾಯದಲ್ಲಿ ಆತನು ದೇವ್ರ ಹತ್ರ, ದೇವರೇ ನಾನು ಹೆಂಗೋಗಲಿ, ನನ್ನ ಹತ್ರ ಏನೂ ಇಲ್ಲ ಅಂತ ಕೇಳುವಾಗ ದೇವರು ಮೋಶೆಗೆ ಹೇಳ್ತಾರೆ, ನಿನ್ನ ಕೈಯಲ್ಲಿರೋದು ಏನು? ಮೋಶೆ ಹತ್ರ ಇದ್ದಿದ್ದು ಒಂದೇ ಒಂದು ಕೋಲು. ಇದ್ದಿದ್ದ ಚಪ್ಪಲಿಯನ್ನು ದೇವ್ರ ಪಕ್ಕಕ್ಕೆ ಬಿಡಿಸಿದ್ದಾರೆ, ಇನ್ನೊಂದು ಕೋಲು ಮಾತ್ರ ಕೈಯಲ್ಲಿದೆ. ದೇವರು ಕೇಳ್ತಾ ಇದ್ದಾರೆ ಮೋಶೆಗೆ, ನಿನ್ನ ಕೈಯಲ್ಲಿರೋದು ಏನು? ಮೋಶೆ ಏನಂತ ಹೇಳ್ತಾ ಇದ್ದಾನೆ? ಮೋಶೆ ಏನಂತ ಹೇಳ್ತಾ ಇದ್ದಾನೆ? ದೇವರು ಮೋಶೆ ಕೇಳ್ತಾ ಇದ್ದಾರೆ ನಿನ್ನ ಕೈಯಲ್ಲಿರೋದೇನು ಅಂತ. ಈಗ ಮೋಶೆ ಏನಂತ ಹೇಳ್ತಾ ಇದ್ದಾನೆ? ಏನಂತ ಹೇಳ್ತಾ ಇದ್ದಾನೆ? ಏನಂತ ಹೇಳ್ತಾನೆ ಶೇಖರ್? ನಾರಾಯಣ ಸ್ವಾಮನ ಕೋಲ? ಹಲ್ಲೆಲೂಯಾ, ಕೋಲಿದೆ ಅಂತ ಹೇಳ್ತಾ ಇದ್ದಾನೆ. ಮೋಶೆ ಅಂದ್ಕೊಂಡಿದ್ದಾನೆ ನನ್ನ ಹತ್ರ ಒಣಗೋಗಿರುವಂಥದ್ದು ಒಂದು ಚಿಕ್ಕ ಕೋಲಿದೆ, ಈ ಕೋಲಿಂದ ಏನು ಮಾಡಲಿಕ್ಕೆ ಸಾಧ್ಯ? ಈ ಕೋಲಿಂದ ನಾನು ಏನೇನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಆದರೆ ದೇವರು ಹೇಳ್ತಾರೆ, ಆ ಕೋಲನ್ನು ಕೆಳಗಡೆ ಬಿಸಾಕು. ಮೋಶೆ ಅಂದ್ಕೊಳ್ತಾನೆ, ಓ ದೇವ್ರು ಕೋಲ್ ಬಿಸಾಕಕ್ಕೆ ಹೇಳ್ತಾ ಇದ್ರು ಅಂದರೆ ದೇವರು ಬೇರೆ ಥರ ಏನಾದರೂ ನನಗೆ ಅದ್ಭುತವನ್ನ ಮಾಡ್ಬೋದು. ಮೋಶೆ ಕೋಲನ್ನು ಬಿಸಾಕ್ತಾನೆ, ಅದು ಹಾವಾಗ್ಬಿಡ್ತದೆ. ದೇವ್ರು ಹೇಳ್ತಾರೆ, ಅವನ ಬಾಲನ ಹಿಡ್ಕೊ. ಮೋಶೆ ಭಯಪಡ್ತಾನೆ ಅವನ ಆ ಬಾಲನ ಹಿಡ್ಕೊಳ್ಳೋದಕ್ಕೆ. ಅವನು ಭಯಪಟ್ಟಾಗ ದೇವ್ರು ಹೇಳ್ತಾರೆ, ನೀನು ಧೈರ್ಯವಾಗಿ ಅದರ ಬಾಲ ಹಿಡ್ಕೊ ಅಂದರೆ ಮೋಶೆ ಆ ಬಾಲನ ಹಿಡ್ಕೊಳ್ತಾನೆ, ಅದು ಮತ್ತೆ ಕೋಲಾಗುತ್ತೆ. ಏನಕ್ಕೂ ಕೆಲಸಕ್ಕೆ ಬಾರದೇ ಇರುವಂಥ ಒಂದು ಒಣಗಿರುವಂಥ ಕೋಲನ್ನು ದೇವ್ರು ಇಟ್ಕೊಂಡು ಐಗುಪ್ತ ದೇಶದಲ್ಲಿ ಎಂತೆಂಥ ಅದ್ಭುತಗಳನ್ನು ದೇವರು ಮಾಡ್ತಾರೆ. 10 ಮಹತ್ ಕಾರ್ಯಗಳನ್ನು ದೇವರು ಐಗುಪ್ತ ದೇಶದಲ್ಲಿ ಮಾಡ್ತಾರೆ. ಮೋಶೆ ಆ ಕೋಲಿನ ಮೂಲಕವಾಗಿ ಕಾಡಲ್ಲಿ ಅರಣ್ಯದಲ್ಲಿ ನೀರಿಲ್ಲದೆ ಇರುವಾಗ ಆ ಕೋಲನ್ನು ಬಂಡೆಗೆ ತಾಕಿಸಿದಾಗ ಆ ಕೋಲು ಬಂಡೆಗೆ ತಗಲಿದ ತಕ್ಷಣ ಬಂಡೆಯಲ್ಲಿ ನೀರು ಉಕ್ಕುತ್ತೆ. ನಾವು ಅಂದ್ಕೊಳ್ತೀವಿ ನಮ್ಮ ಹತ್ರ ಇರುವಂಥ ವಸ್ತುಗಳು, ನಮ್ಮ ಹತ್ರ ಇರುವಂಥ ಹಣ, ನಮ್ಮ ಹತ್ರ ಇರುವಂಥದ್ದು ಏನೇನಕ್ಕೂ ಸಾಲೋದಿಲ್ಲ, ಇದೇನಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ, ಇದರಿಂದ ಏನು ಪ್ರಯೋಜನ ಆಗೋದಿಲ್ಲ ಅಂತ ನಾವು ಅಂದ್ಕೊಳ್ತೀವಿ. ಆದರೆ ನಮ್ಮ ಹತ್ರ ಇರುವಂಥ ಕೋಲನ್ನು, ನಮ್ಮ ಹತ್ರ ಇರುವಂಥ ಪ್ರಯೋಜನಕ್ಕೆ ಬರಲ್ಲ ಅಂತ ನಾವು ಅಂದ್ಕೊಂಡಿರುವಂಥ ವಸ್ತುಗಳನ್ನೇ ದೇವರಿಟ್ಕೊಂಡು ಅದ್ಭುತಗಳನ್ನು ಮಾಡುವಂಥ ದೇವರಾಗಿದ್ದಾರೆ. ಹಲ್ಲೆಲೂಯ, ಹಲ್ಲೆಲೂಯ. ಕರ್ತನಲ್ಲಿರುವಂಥ ಪ್ರೀತಿಯ ಸಹೋದರ ಸಹೋದರಿಯೇ, ಮೋಶೆ ರೀತಿಯಲ್ಲಿ ಅಂದ್ಕೊಂಡಿದ್ದ, ಆದರೆ ಆ ಒಂದು ಚಿಕ್ಕ ಕೋಲಿನಿಂದ ದೇವರು ದೊಡ್ಡ ದೊಡ್ಡ ಅದ್ಭುತಗಳನ್ನು ಐಗುಪ್ತ ದೇಶದಲ್ಲಿ ಮಾಡಿಸ್ತಾರೆ. ಇವತ್ತು ಮೋಶೆಯನ್ನು ನಾವು ನೆನೆಸ್ಕೊಳ್ತೀವಿ. ಆ ಮೋಶೆಯ ಕೋಲಿಗೆ ಅಷ್ಟು ಶಕ್ತಿ ಬಂದಿದ್ದಾದರೂ ಎಲ್ಲಿಂದ ಅಂತ ಆಲೋಚನೆ ಮಾಡುವಾಗ ಅದು ದೇವರು ಆ ಕೋಲನ್ನು ಉಪಯೋಗವನ್ನು ಮಾಡಿ ದೇವರು ಅದ್ಭುತವನ್ನು ಕೋಲಿನ ಮೂಲಕವಾಗಿ ದೇವರು ಮಾಡಿಸ್ತಾರೆ. ಇವತ್ತು ದೇವರ ಸನ್ನಿಧಾನದಲ್ಲಿ ನಾವು ಬರೀ ಖಾಲಿ ಇದೆಯೋನು ಅಂತ ನಾವು ಕುತ್ಕೊಂಡಿರ್ಬೋದು, ನಮ್ಮ ಮನೇಲಿ ಏನೂ ಇಲ್ಲ ಅಂತ ನಾವಿಲ್ಲಿ ಕುತ್ಕೊಂಡಿರ್ಬೋದು. ಆದರೆ ನಿಮ್ಮ ಮನೆಯಲ್ಲಿ ಏನಿದೆ, ಯಾವ ವಸ್ತು ನೀನು ಬಿಸಾಕಿದ್ಯಾ, ಯಾವ ವಸ್ತು ನಿನಗೆ ಪ್ರಯೋಜನಕ್ಕೆ ಬರೋದಿಲ್ಲ ಅಂತ ಅಂದ್ಕೊಂಡಿದ್ಯಾ, ಅದನ್ನಿಟ್ಕೊಂಡೇ ದೇವರು ದೊಡ್ಡ ಅದ್ಭುತವನ್ನು ಮಾಡುವಂಥ ದೇವರಾಗಿದ್ದಾರೆ. 2 ಅರಸುಗಳಲ್ಲಿ ಒಬ್ಬ ವಿಧವೆಯನ್ನು ನಾವು ನೋಡ್ತೀವಿ. ಆ ವಿಧವೆ ತನ್ನ ಗಂಡ ಸತ್ತೋಗಿರ್ತಾನೆ, ತನ್ನ ಗಂಡ ದೇವರ ಸೇವೆಯನ್ನು ಮಾಡ್ತಾ ಅರ್ಧದಲ್ಲಿ ಆತನ ಸತ್ತೋಗಿರ್ತಾನೆ. ಆಕೆ ಎಲಿಶನ ಹತ್ರ ಹೋಗಿ ಹೇಳ್ತಾಳೆ, ಸ್ವಾಮಿ ನನ್ನ ಗಂಡ ಸತ್ತೋದ, ನನ್ನ ಗಂಡ ಸತ್ತೋಗುವಾಗ ತುಂಬ ಸಾಲ ಮಾಡಿ ಅವನು ಸತ್ತೋದ. ಅವನು ತುಂಬ ಸಾಲ ಮಾಡಿ ಸತ್ತೋಗಿರುವಂಥ ಕಾರಣ